ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ಈಗ ಒಂದು ನೋವು ನೋಡ್ಕೊಂಡು ಬಂದೆ. ಈ ದೇಶದ ಬಚ್ಚಿಟ್ಟ ಒಂದು ಸತ್ಯ ನೋಡ್ಕೊಂಡು ಬಂದೆ. 30 ವರ್ಷದಿಂದ ಹೇಳಿದ ಸುಳ್ಳುಗಳ ಅನಾವರಣ ನೋಡ್ಕೊಂಡು ಬಂದೆ. ತಿರುಚಿದ ಇತಿಹಾಸಗಳನ್ನು ಓದಿ ಅದೇ ಸತ್ಯ ಅಂತ ನಂಬಿಕೊಂಡಿದ್ದ ಒಂದು ಮೈಂಡ್ಸೆಟ್ಟಿಂದ ಹೊರಗಡೆ ಬಂದೆ. ನಾನು ದಿ ಕಾಶ್ಮೀರ್ ಫೈಲ್ಸ್ ನೋಡ್ಕೊಂಡು ಬಂದೆ. ನಾನು ಅದನ್ನು ಸಿನಿಮಾ ಅಂತ ಕರೆಯೋಕ್ಕೆ ನನಗೆ ಇಷ್ಟ ಇಲ್ಲ. ಅದು ಸಿನಿಮಾ ಅಲ್ಲ, ಅದು ಈ ದೇಶದ ನೋವು, ಅದು ಈ ದೇಶದ ಕಣ್ಣೀರು. ಹೊಟ್ಟೆ ಉರಿಯುತ್ತೆ ಒಂದೊಂದು ಸೀನ್ ನೋಡಬೇಕಾದ್ರೆ. ಜೀವ ಅಯ್ಯಪ್ಪ ಹೆಂಗೆ ಅನುಭವಿಸಿರ್ಬೇಕು ಅನ್ನೋ ಆತಂಕ ಸೃಷ್ಟಿಯಾಗುತ್ತೆ. ಇದನ್ನು ಸ್ಕ್ರೀನ್ ಮೇಲೆ ನೋಡೋಕ್ಕೆ ಎಷ್ಟು ಕಷ್ಟ ಆಗ್ತಿದೆ. ನಿಜವಾಗ್ಲೂ ಅವತ್ತಿನ ದಿನ ಅನುಭವಿಸಿದವರು ಹೆಂಗೆ ಅನುಭವಿಸಿರ್ಬೇಕು ಯೋಚನೆ ಮಾಡಿದ್ರೆ ಎದೆ ನಡುಗುತ್ತೆ, ರಕ್ತ ಕುದಿಯುತ್ತೆ. ನಾವು ಇವತ್ತಿಗೂ ವಿಕಿಪೀಡಿಯಾದಲ್ಲಿ ನೋಡಿದ್ರೆ, ಗೂಗಲ್ನಲ್ಲಿ ನೋಡಿದ್ರೆ, ಇತಿಹಾಸದ ಬರಹಗಳನ್ನು ನೋಡಿದ್ರೆ ಅದನ್ನು ಎಕ್ಸೋಡಸ್ ಅಂದರೆ ನಿರ್ಗಮನ, ಅಲ್ಲಿಂದ ಎಲ್ಲ ಒಟ್ಟಿಗೆ ಹೋಗಿಬಿಟ್ರು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅದು ಎಕ್ಸೋಡಸ್ ಅಲ್ಲ, ಇಟ್ಸ್ ಎ ಜೆನೋಸೈಡ್. ಅದೊಂದು ನರಮೇಧ. ತನ್ನ ತಂದೆಯ ಎದುರಿನಲ್ಲೇ ಮಗ ಸಾಯೋದು, ಹೆಂಡತಿಯ ಎದುರಿನಲ್ಲೇ ಗಂಡ ಬಲಿಯಾಗೋದು, ಮಗುವಿನ ಎದುರಲ್ಲೇ ಅಮ್ಮ ಬೆತ್ತಲೆ ಆಗೋದು, ಕಷ್ಟ ಅರಗಿಸ್ಕೊಳ್ಳೋಕೆ ಕಷ್ಟ. ಬದುಕಬೇಕು ಅನ್ನುವ ಕಾರಣಕ್ಕೆ ಹಠಕ್ಕೆ ಬಿದ್ದು ಬದುಕಿದ್ರೆ ಬದುಕಬಹುದಿತ್ತೇನೋ, ಸಾಧ್ಯ ಆಗಲಿಲ್ಲ ಅವ್ರಿಗೆ ಯಾರ ಕೈಲೂ. ಎಲ್ಲ ಬಿಟ್ಟು ಬಂದ್ಬಿಟ್ರು ಲಕ್ಷಾಂತರ ಜನ. ಕಾಶ್ಮೀರ ಸ್ವರ್ಗ. ಅವತ್ತು ಹಿಂದೂಗಳ ಮೇಲೆ, ಹಿಂದೂ ಪಂಡಿತರ ಮೇಲೆ ನಡೆದ ನರಮೇಧ ಬಚ್ಚಿಟ್ಟು ಇಲ್ಲಿ ತನಕ ತಂದ್ರಿ. ಇವತ್ತು ವಿವೇಕ್ ಅಗ್ನಿಹೋತ್ರಿ, ಸಲಾಂ, ಸೆಲ್ಯೂಟ್. ನಿಮ್ಮಿಂದ ಇತಿಹಾಸ ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ. ಇಲ್ಲಿ ತನಕ ಇದ್ದ ಕೆಲವು ನಾಮಾರ್ಧ ಸರ್ಕಾರಗಳಿಗೆ ಇಂತಹ ಸತ್ಯವನ್ನು ಜಗತ್ತಿಗೆ ತೋರಿಸುವ, ಅದು ಪಠ್ಯ ಪುಸ್ತಕದಲ್ಲೋ ಇತಿಹಾಸದ ಪುಸ್ತಕಗಳಲ್ಲೋ ಸಿನಿಮಾಗಳ ಮೂಲಕನೋ ಹೇಳುವ ಗಟ್ಸ್ ನಟ್ಸ್ ಇರಲಿಲ್ಲ. ಇವತ್ತೊಂದು ಗಟ್ಟಿ ಸರ್ಕಾರ ಬಂದು ನಿಂತಿರೋದಕ್ಕೆ ಇಂತಹ ಇತಿಹಾಸವನ್ನು, ನೈಜ ಇತಿಹಾಸವನ್ನು ನಾವು ನೋಡೋಕೆ ಸಾಧ್ಯ ಆಯಿತು. ಗಟ್ಟಿ ಗುಂಡಿಗೆ ಬೇಕ್ರಿ ಈ ಸಿನಿಮಾ ನೋಡೋಕ್ಕೆ. ಮುಗಿಸ್ಕೊಂಡು ಹೊರಗಡೆ ಬಂದ ಯಾರಾದರೂ ರಕ್ತ ಕುದಿದೇ ಇದ್ದರೆ ಮನುಷ್ಯನೇ ಅಲ್ಲ. ಇದು ಯಾವುದೇ ಧರ್ಮದ ವಿರುದ್ಧವಾಗಿಲ್ಲ, ಇದು ಯಾವುದೇ ನಂಬಿಕೆಗಳ ವಿರುದ್ಧವಾಗಿಲ್ಲ. ಸಾಲಾಗಿ 20-25 ಜನ ನಿಲ್ಲಿಸ್ಕೊಂಡು ಹಣೆಗೆ ತಿಲಕ ಇಟ್ಟ ಹಣೆಗೆ ಗುಂಡು ಹೊಡಿಬೇಕಾದ್ರೆ ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಸಂಕಟ ಆಗುತ್ತೆ. ಅವತ್ತು ಹೆಂಗೆ ಸಹಿಸ್ಕೊಂಡಿರ್ಬೇಕು. ಯಾವನಾದರೂ ಕಣ್ಣೆದುರುಗಡೆ ಬಂದು ಆಜಾದಿ ಅಂದರೆ ಚಪ್ಪಲಿ ಕೈಗೆ ಬರುತ್ತೆ, ಮುಖ ಕಿತ್ತೋಗುತ್ತೆ. ನಿಮ್ಮಗಳ ಅಸಲಿಯತ್ತು, ನಿಮ್ಮ ಮುಖವಾಡವನ್ನು ತುಂಬ ಚೆನ್ನಾಗಿ ತೆರೆದಿಟ್ಟಿದ್ದಾರೆ ಸಿನಿಮಾದಲ್ಲಿ. ಸಿನಿಮಾದಲ್ಲ, ಈ ನೈಜ ಘಟನೆಯಲ್ಲಿ ನಿಮ್ಮ ಯೋಗ್ಯತೆಗಳನ್ನು ಬರೆದಿಟ್ಟಿದ್ದಾರೆ. ನಿಮ್ಮ ಆಜಾದಿ ಈ ದೇಶವನ್ನು ಹೆಂಗೆ ತುಂಡು ಮಾಡ್ತಿದೆ, ಹಾಳು ಮಾಡ್ತಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಮಿಸ್ ಮಾಡಬೇಡಿ. ಪ್ರತಿಯೊಬ್ಬರೂ ನೋಡಬೇಕು ನನ್ನ ಲೆಕ್ಕದಲ್ಲಿ ಈ ಸಿನಿಮಾನ. ಈ ಧರ್ಮ ಆ ಧರ್ಮ ಅಂತಲ್ಲ, ಆದರೆ ಹಿಂದೂಗಳು ಯಾರೂ ಮಿಸ್ ಮಾಡಬೇಡಿ ಈ ಸಿನಿಮಾನ. ಕುಟುಂಬ ಸಮೇತ ಹೋಗಿ ಸಿನಿಮಾ ನೋಡಿ. ಈ ದೇಶದ ಹಿಂದೂಗಳ ಮೇಲಾದ ಅನ್ಯಾಯವನ್ನು
ನಮಗೆ ಗೊತ್ತಿಲ್ಲ ಅನ್ನೋ ಥರ ನೋಡದೆ ಸುಮ್ಮನಿರಬೇಡಿ. ಬನ್ನಿ, ನೋಡಬೇಕು ನೀವು. ಇದು ನೋಡಬೇಕಾಗಿರೋ ಸಿನಿಮಾ ದ ಕಾಶ್ಮೀರ್ ಫೈಲ್ಸ್. ಅವತ್ತು ಸಂಕಟ ಅನುಭವಿಸಿದ, ನೋವು ಅನುಭವಿಸಿದ ಹಿಂದೂ ಪಂಡಿತರ ಕಥೆ. ಇಸ್ಲಾಂಗೆ ಕನ್ವರ್ಟ್ ಆಗಿ ಇಲ್ಲ ಇಲ್ಲಿಂದ ಹೋಗಿ ಅಥವಾ ಜೀವ ಬಿಡಿ ಅಂತ ಅವತ್ತು ಅವರನ್ನು ಹಿಂಸೆ ಹೇಗೆ ಮಾಡಿದ್ರು ಅನ್ನೋದನ್ನು ನೋಡಿ. ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸ್ತೀವಿ, ಹಿಂದೂ ಗಂಡಸರನ್ನು ಯುವಕರನ್ನು ಕೊಲೆ ಮಾಡ್ತೀವಿ ಅಥವಾ ಇಲ್ಲಿಂದ ಓಡಿಸ್ತೀವಿ, ಹಿಂದೂ ಹೆಣ್ಣು ಮಕ್ಕಳನ್ನು ನಾವಿಟ್ಟುಕೋತೀವಿ ಅಂತ ಹೇಳಬೇಕಾದ್ರೆ ಆ ಹೆಣ್ಣು ಮಕ್ಕಳು ಅನುಭವಿಸಿದ ನೋವನ್ನು ಹೋಗಿ ನೋಡಿ. ಆ ಸಂಕಟನ ಹೋಗಿ ನೋಡಿ, ನೋಡಬೇಕು. ಯಾವತ್ತೂ ನೋಡೋಕ್ಕಾಗದಿರೋ ಇತಿಹಾಸನ ಇವತ್ತು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ವಿವೇಕ್ ಅಗ್ನಿಹೋತ್ರಿ. ಜನರ ಎದುರಿಗಿದೆ. ಜನಗಳೇ, ಹೋಗಿ ನೋಡಿ, ನೋಡಲೇಬೇಕು. ಭಾರತ್ ಮಾತಾ ಕಿ ಜೈ. ಅವತ್ತು ಆ ನರಮೇಧಕ್ಕೆ ಸಾಕ್ಷಿಯಾದ, ಆ ನರಮೇಧದಲ್ಲಿ ಪ್ರಾಣ ಬಿಟ್ಟ ಎಲ್ಲ ಹಿಂದೂ ಬಾಂಧವರಿಗೆ ಇಲ್ಲಿಯ ತನಕ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸರಿಯಾಗಿ ಆಗಲಿಲ್ವಲ್ಲ ಅನ್ನೋ ಕಾರಣಕ್ಕೆ ಕ್ಷಮೆ ಕೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಿಸ್ ಮಾಡಬೇಡಿ, ಹೋಗಿ ನೋಡಿ. ನಿಮಗೂ ಸಂಕಟ ಆಗಬೇಕು, ನಿಮ್ಮ ರಕ್ತನೂ ಕುದಿಬೇಕು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.